ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರವಿ ಶೆಟ್ಟಿ ಬೈದೂರು. ಕನ್ನಡಿಗರನ್ನ ಒಂದುಗೂಡಿಸುವಂತ ಒಂದು ಯತ್ನವನ್ನ ಕೆಆರ್ಎಸ್ ಪಕ್ಷ ಮಾಡ್ತಾ ಇದೆ. ಅದು ಪಕ್ಷಾತೀತವಾಗಿ. ಕೆಆರ್ಎಸ್ ಪಕ್ಷ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಭ್ರಷ್ಟಾಚಾರ ಎಲ್ಲಿ ನಡೀತಾ ಇದೆಯೋ ಅಲ್ಲಿ ಕೆಆರ್ಎಸ್ ಪಕ್ಷ ಇದೆ ಎನ್ನುವ ನಿಟ್ಟಿನಲ್ಲಿ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಡೀತಿರುವಂತಹ ಒಂದು ಪಕ್ಷ ಇವತ್ತು ಕೆಆರ್ಎಸ್ ಅವರ ಒಂದು ಬಟ್ಟೆಯಲ್ಲೇ ಇದೆ. ಕನ್ನಡದ ಒಂದು ಅಸ್ಮಿತೆಯನ್ನ ತೋರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಏನು ಕನ್ನಡಿಗರನ್ನ ಎಲ್ಲರನ್ನೂ ಕನ್ನಡಿಗರ ಆಗ್ರಹ ಇದು ಎನ್ನುವಂತ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಚಿಂತಕರಿದ್ದಾರೆ, ಸಂಘಟಕರಿದ್ದಾರೆ, ಹೋರಾಟಗಾರರಿದ್ದಾರೆ. ಎಲ್ಲರನ್ನೂ ಕೂಡ ಒಂದುಗೂಡಿಸಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನ ಮಾಡಬೇಕು. ಕನ್ನಡಕ್ಕೆ ಬಂದೊದಗಿದ ಸಮಸ್ಯೆ ಮತ್ತು ಕರ್ನಾಟಕಕ್ಕೆ ಬಂದೊದಗಿದ ಸಮಸ್ಯೆಗಳು ಮತ್ತು ಕನ್ನಡದಲ್ಲಿರುವ ಸಮಸ್ಯೆಗಳನ್ನ ನೀಗಿಸುವ ನಿಟ್ಟಿನಲ್ಲಿ, ಅದಕ್ಕೊಂದು ಪರಿಹಾರವನ್ನ ಕಾಣಿಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಸರ್ಕಾರವನ್ನ ಒತ್ತಾಯಿಸುವ ನಿಟ್ಟಿನಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಅದು ನಾಳೆ ಅಂದ್ರೆ 22ನೇ ತಾರೀಕು 11 ನವೆಂಬರ್ 22ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಒಂದು ಸಭೆ ನಡೀತಾ ಇದೆ, ಸಮಾವೇಶ ನಡೀತಾ ಇದೆ. ಈ ಸಮಾವೇಶಕ್ಕೆ ನಾನೆಲ್ಲೋ ಹೋಗ್ಲಿಕ್ಕಿತ್ತು, ಅರ್ಜೆಂಟ್ ಇತ್ತು, ನಾಳೆ ಬೆಳಗ್ಗೆ ಹೋಗ್ಬೇಕಿತ್ತು. ಆದರೆ ಕನ್ನಡಿಗರ ಸಮಾವೇಶ, ಕನ್ನಡಿಗರಿಗಾಗಿ ನಡೆಯುವ ಈ ಸಮಾವೇಶದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನಿದ್ದೀನಿ. ನಾನು ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ತಾವು ಕೂಡ ಈ ಸಮಾವೇಶದಲ್ಲಿ ಪಾಲ್ಗೊಳ್ಬೇಕು. ನಾನು ನಿಮ್ಮನ್ನ ಆ ಒಂದು ಸಭೆಯಲ್ಲಿ ನಿರೀಕ್ಷೆ ಮಾಡ್ತಾ ಇರ್ತೀನಿ. ನಾನು ಕೂಡ ಬರ್ತಾ ಇದ್ದೀನಿ. ಕೆಆರ್ಎಸ್ ಪಕ್ಷ ಏನು ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದ ಕೆಆರ್ಎಸ್ ಪಕ್ಷ ಸೈನಿಕರೋಪಾದಿಯಲ್ಲಿ ಅವರ ಒಂದು ಏನು ಪದಾಧಿಕಾರಿಗಳಿದ್ರು, ಸೈನಿಕರೋಪಾದಿಯಲ್ಲಿ ಕನ್ನಡವನ್ನು ಉಳಿಸುವ ನಿಟ್ಟಿನಲ್ಲಿ ಎಲ್ಲಾ ಕನ್ನಡಿಗರನ್ನು ಒಂದು ಮಾಡುವ ನಿಟ್ಟಿನಲ್ಲಿ ಮಾಡ್ತಿರುವಂತಹ ಈ ಕೆಲಸಕ್ಕೆ, ಕನ್ನಡದ ಕೆಲಸ ಯಾರೇ ಮಾಡಲಿ ಅದಕ್ಕೆ ನಮ್ಮ ಬೆಂಬಲ ಇದೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಜೊತೆ ಕೂಡ ಅವ್ರ ಜೊತೆ ನಿಲ್ತಾ ಇದೆ. ಆ ಸಭೆಯಲ್ಲಿ ನಾನಿರ್ತೀನಿ, ನೀವಿದ್ದೀರಲ್ಲ.